ಕೆಲವೇ ಕ್ಷಣಗಳಲ್ಲಿ ಸಚಿವ ಡಿ ಸುಧಾಕರ್ ಅಂತ್ಯಕ್ರಿಯೆ ನೆರವೇರುತ್ತೆ. ಅಂತಿಮ ದರ್ಶನ ಪಡೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್. ಚಳ್ಳಕೆರೆಯ ಜೈನಧಾಮದಲ್ಲಿ ಸಚಿವ ಸುಧಾಕರ್ ಅಂತ್ಯಕ್ರಿಯೆ ನೆರವೇರ್ತಾ ಇದೆ. ಸೆಲ್ಫಿ ಬಿಡ್ರಿ, ಏನು ಬೇಡ 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 ಸರ್, ಕ್ಯಾಮ್ರಾ ಬರ್ತದೆ ಸರ್. ಸೆಲ್ಫಿ ಸರ್ ಮುಂದೆ ಜಾಗ ಬಿಡಿ ಸರ್, ಶಾಸ್ತ್ರ ಮಾಡೋದ್ರಲ್ಲಿ ಬರ್ರಿ ಕಡೆ. ಸೈಡ್ ಹಲೋ ಸರ್. ಹಲೋ ಸರ್, ಒಂಚೂರು ಸೈಡ್ ಆಗ್ರಿ ಸರ್, ಜನ ಲೈವ್ ನೋಡ್ತಿದ್ದಾರೆ ಹಂಗಾಗಿ ಅಷ್ಟೇ. ಹೈಟ್ ಅಲ್ಲ, ಹೈಟ್ ಇಲ್ಲ, ನಾವು ಎತ್ತಿದ್ದೀವಿ, ಆದರೂ ಸ್ವಲ್ಪ ಸೈಡ್ ಆಗುತ್ತೆ. ಸ್ನೇಹಿತನನ್ನ ನೆನೆದು ಗದ್ಗದಿತರಾದರೂ
ಡಿಸಿಎಂ ಡಿಕೆ ಶಿವಕುಮಾರ್. ಮತ್ತೊಂದು ಕಡೆ ಅಂತ್ಯ ಸಂಸ್ಕಾರ ನೆರವೇರ್ತಾ ಇರೋದನ್ನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಎರಡು 2008 ಮತ್ತು 2023ರಲ್ಲಿ ಡಿ ಸುಧಾಕರ್ ಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಸಾವಿರದ 1961 ಮಾರ್ಚ್ 28ನೇ ತಾರೀಕು ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ಜನಿಸಿದರು. ಯೋಜನೆ, ಕಾರ್ಯ ಸಂಯೋಜನೆ, ಸಾಂಖ್ಯಿಕ ಇಲಾಖೆಯ ಸಚಿವರಾಗಿ ಸೇವೆ ಸಲ್ಲಿಸಿದರು. ಹಿರಿಯೂರು ಕ್ಷೇತ್ರದಿಂದ ಗೆದ್ದು ಶಾಸಕರಾಗಿ ವಿಧಾನಸಭೆಗೆ ಆಯ್ಕೆಯಾಗಿದ್ದರು. ಅನಾರೋಗ್ಯದ ತೊಂದರೆಯಿಂದ ನಿರಂತರವಾಗಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಕಳೆದ ಹಲವು ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಸ್ನೇಹಿತನನ್ನ ನೆನೆದು ಭಾವುಕರಾಗಿ ಗಳಗಳನೆ ಕಣ್ಣೀರು ಹಾಕಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಗ್ತಾ ಇದೆ. ಜೈನ ಸಂಪ್ರದಾಯದಂತೆ ಪೂಜೆ ನೆರವೇರ್ತಾ ಇದ್ದು ಅಂತಿಮ ವಿಧಿವಿಧಾನವನ್ನ ಕುಟುಂಬಸ್ಥರು ಸಲ್ಲಿಸಿದ್ದಾರೆ. ಅಂತಿಮ ದರ್ಶನ ಪಡೆದಿದ್ರು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್. ನಿನ್ನೆಯೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಡಿ ಸುಧಾಕರ್ ಅವರ ಪಾರ್ಥಿವ ನೋಡಿ ಗಳಗಳನೆ ಅತ್ರು. ತನ್ನ ಸ್ನೇಹಿತನನ್ನ ನೆನೆದು ಕಂಬನಿ ಮಿಡಿದ್ರು. ಅಂತಿಮ ವಿಧಿವಿಧಾನಗಳು ನೆರವೇರ್ತಾ ಇರೋದನ್ನ ಇನ್ನೊಂದು ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಿ. ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಅಂತಿಮ ದರ್ಶನ ಪಡೆದು ಈಗಾಗಲೇ ಸಿಎಂ ಡಿಸಿಎಂ. ಚಳ್ಳಕೆರೆಯ ಜೈನಧಾಮದಲ್ಲಿ ಸಚಿವ ಸುಧಾಕರ್ ಅವರ ಅಂತ್ಯಕ್ರಿಯೆ ನೆರವೇರ್ತಾ ಇದೆ. ಅಂತಿಮ ದರ್ಶನದ ಸ್ಥಳದಲ್ಲಿ ಜೈನ ಸಂಪ್ರದಾಯದಂತೆ ಪೂಜೆ ನೆರವೇರ್ತಾ ಇದೆ. ಕುಟುಂಬಸ್ಥರ ಕಣ್ಣೀರು ನೀವು ನೋಡ್ತಾ ಇದ್ದೀರಿ. ಸುಧಾಕರ್ ಅವರನ್ನ ನೆನೆದು ಕಣ್ಣೀರು ಹಾಕ್ತಾ ಇದ್ದಾರೆ ಕುಟುಂಬಸ್ಥರು. ಅಂತಿಮ ವಿಧಿವಿಧಾನ ನೆರವೇರ್ತಾ ಇದೆ. ಸರ್ಕಾರಿ ಗೌರವದೊಂದಿಗೆ ಅಂತಿಮ ದರ್ಶನ ಪಡೆದ್ರು ಸಿಎಂ ಡಿಸಿಎಂ. ಈಗ ಕುಟುಂಬಸ್ಥರಿಂದ ಸುಧಾಕರ್ ಅವರಿಗೆ ಅಂತಿಮ ವಿಧಿವಿಧಾನ. ಜೈನ ಸಂಪ್ರದಾಯದಂತೆ ಪೂಜೆಗಳು ನೆರವೇರ್ತಾ ಇವೆ. ಕೆಲವೇ ಹೊತ್ತಿನಲ್ಲಿ ಅಂತ್ಯಕ್ರಿಯೆ. ಹಿಂದೆ ಸ್ವಲ್ಪ ಬನ್ನಿ.
ತೊಡಗಿಸಿಕೊಂಡಿದ್ರು. ಚಿಕ್ಕಪ್ಪನ ಜೊತೆ ಬೆರೆತು ರಾಜಕೀಯಕ್ಕೆ ಎಂಟ್ರಿ ಆದರು ಸುಧಾಕರ್. 2004ರಲ್ಲಿ ಚಳ್ಳಕೆರೆಯಿಂದ ಸ್ಪರ್ಧೆ ಮಾಡಿದ್ರು. 2008ರಿಂದ ಹಿರಿಯೂರು ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ನಿಲ್ಲುತ್ತಾ ಇದ್ರು. ಬಿಎಸ್ವೈ ಅವಧಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿ ಸೇವೆ ಸಲ್ಲಿಸಿದರು. ಬಿಜೆಪಿ ಸರ್ಕಾರದಲ್ಲಿ ಮೊದಲ ಬಾರಿಗೆ ಮಂತ್ರಿಗಿರಿ ಪಡೆದಿದ್ರು. ಬದಲಾದ ಸನ್ನಿವೇಶದಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು 2013ರಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.